ಇಂಥವರನ್ನು ಪತ್ತೆ ಕಠಿಣವಾದ ಕ್ರಮ ಇಂಥವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು. ಅಷ್ಟು ಮಾತ್ರ ಅಲ್ಲ, ಇವರಿಗೆ ಯಾರೆಲ್ಲ ಬೆಂಬಲ ಕೊಡ್ತಾರೆ ಏನೆಲ್ಲ ಇದ್ದಾರ ಇವರನ್ನು ಕಠಿಣವಾದ ಕ್ರಮ ಕೂಡ ತೆಕ್ಕೊಳ್ಬೇಕು. ಇದನ್ನು ಯಾರಿಂದಲೂ ಕೂಡ ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅವರೆಲ್ಲರೂ ಕೂಡ ದೇಶದ್ರೋಹಿಗಳು. ಅವರಿಗೆಲ್ಲರಿಗೂ ದೇಶದ್ರೋಹಿಗಳು. ಅವ್ರಿಗೆ ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಪಕ್ಷ, ಯಾವುದೇ ವರ್ಗ ಯಾವುದೂ ಕೂಡ ಇಲ್ಲ. ಅವರು ಈಗ ಈ ಕಲ್ತವ್ರಿನ ಸಮಸ್ಯೆ ಜಾಸ್ತಿ ಆಗೋದ ಪರಿಸ್ಥಿತಿ ಆಗಿದೆ. ಆದ ಕಾರಣ ಈ ಎಲ್ಲ ವಿಚಾರಗಳಲ್ಲಿ ಅವರು ಐದೇ ಇರಲಿ ಯಾರೇ ಇರಲಿ ಅದಕ್ಕೆ ಇದನ್ನು ಬುಡ ಸಮೇತ ಕಿತ್ತು ಬಿಡಿಸೋ ಕೆಲಸವನ್ನು ಅದೇ ಕೇಂದ್ರ ಸರ್ಕಾರ ಇರಲಿ, ಸಂಬಂಧ ರಾಜ್ಯ ಸರ್ಕಾರ ಇರಲಿ, ಎಲ್ಲವೂ ಜೊತೆ ಸೇರಿ ಒಗ್ಗಟ್ಟಿನಿಂದ ಇದನ್ನು ನಿಭಾಯಿಸಬೇಕು. ಮತ್ತು ಜನಸಾಮಾನ್ಯ ಕೂಡ ಸಂಪೂರ್ಣವಾದ ಅದಕ್ಕೆ ಈ ರೀತಿಯ ಸಹಕಾರ ಕೊಡುವಂಥ ವ್ಯವಸ್ಥೆ ಆಗಬೇಕು ಪ್ರತಿಯೊಬ್ಬರು ಕೂಡ. ಯಾಕೆಂದರೆ ಯಾರೇ ಬಂದು ಬಾಡಿಗೆ ಮನೆ ಕೊಡೋ ಮುಂಚೆ ಅವನು ಅಪರಿಚಿತ ಸಂದರ್ಭದಲ್ಲಿ ಅವನು ಯಾವುದು ಬರೀ ಅವನು ದುಡ್ಡು ಜಾಸ್ತಿ ಕೊಡ್ತಾನೆ ಅಂತೇಳಿ ನಾವು ಬಾಡಿಗೆ ಮನೆ ಕೊಡೋದಲ್ಲ. ಅವನ ಬ್ಯಾಕ್ಗ್ರೌಂಡ್ ಏನು ಯಾವುದು ಅಂತ ಹೇಳಿಕೊಂಡು ಅವರ ಆಧಾರ ತಗೊಂಡು ಪೊಲೀಸಲ್ಲಿ ಅವರ ಇನ್ಫಾರ್ಮೇಷನ್ ಇಟ್ಟುಕೊಂಡು ಸಿಸ್ಟಮ್ಯಾಟಿಕ್ಕಾಗಿ ನಾವು ಕೂಡ ಜನಸಾಮಾನ್ಯರು ಕೂಡ ಸಹಕರಿತು ಕೊಡಬೇಕು ಅಂತ ಇಂಥ ಹಲವಾರು ಕಟ್ಟುನಿಟ್ಟಿನ ಕ್ರಮವನ್ನು ಇವತ್ತು ನಾವು ತೆಗೆದುಕೊಳ್ಳುವ ಅಗತ್ಯ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವು ವಿಧಾನಸೌಧಕ್ಕೆ ಹಿಂದಿನಿಂದಲೂ ಕೂಡ ಹೆಚ್ಚಿನ ಭದ್ರತೆ ಮತ್ತು ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಕ್ರಮ ಕೈಗೊಂಡಿದ್ದೇವೆ. ಇನ್ನೂ ಕೂಡ ಅದೇ ರೀತಿ ನಾವು ತೆಗೆದುಕೊಂಡು ಹೋಗ್ತೇವೆ.